ಇದ್ದೇನೆ. ಹೇಳು. ಈ ಕ್ಷಣದಲ್ಲಿ ತಂದಂತ ವಿಚಾರ ಹೇಗೆ ಯಾವ ರೀತಿ ಹೇಳುವುದೆಂಬುದಾಗಿ ಯೋಚಿಸ್ತಾ ಇದ್ದೇನೆ. ಹೇಳಮ್ಮ, ಭಯ ಬೇಡ. ಭಯವಾಗುದಿಲ್ಲ. ಎಲ್ಲಿಂದ ಶುರು ಮಾಡುದಂತಲೇ ಗೊತ್ತಾಗುದಿಲ್ಲ. ಹೌದಾ? ಅಷ್ಟು ಕಷ್ಟ ಆಯ್ತು ನಿನಗೆ? ಹಾಗೆ ಅಲ್ಲ, ಮೂಲದಿಂದಲೇ ಶುರು ಮಾಡಿದ್ರೆ ಒಳ್ಳೇದಲ್ವಾ? ಅರ್ಥ ಆಗೋಗಿ ಹೇಳ್ಬಿಡು ಅಮ್ಮ. ಇವತ್ತಿನ ದಿವಸ ಕೇಳಿರುವಂತ ವಿಚಾರವೇನು ಬಲ್ಲಿರಾ? ಏನು? ಹಸ್ತಿನಾವತಿಯ ಅಧಿಕಾರಿ ಧರ್ಮಜರು ಕೌರವಾದಿಗಳನ್ನ ಕೊಂದು ಹೌದು ಧರ್ಮರಾಜರು ಹಸ್ತಿನ ಸಿಂಹಾಸನವನ್ನ ಏರಿದರೆ ಸರಿ, ಧರ್ಮವಿದ್ದನ್ನು ಗೆದ್ದು ಹಸ್ತಿನಾವತಿ ಅಧಿಕಾರಿ ಆದರು ಅವರು. ಆಮೇಲೆ ಅವರು ಪಾಂಡವರೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು? ಒಂದು ಹತ್ಯೆ ದೋಷಕ್ಕೆ ಬೇಕಾಗಿ, ಆ ಬಂಧು ಹತ್ಯಾ ದೋಷದ ಪರಿಹಾರಕ್ಕೆ ಬೇಕಾಗಿ ಯಾಗವನ್ನು ಕೈಗೊಂಡಿದ್ದಾರೆ. ಯಾಗ? ಹೌದು. ಯಾವ ಯಾಗ ಅದು? ಧರ್ಮ ಬಂಧು ಹತ್ಯಕ್ಕೆ ದೋಷಕ್ಕೆ ಬೇಕಾಗಿ ಯಾಗ. ಅಷ್ಟು ಮಾತ್ರವಲ್ಲ, ಆ ಯಾಗಕ್ಕೆ ಬೇಕಾಗಿ ಸಕಲ ಸಿದ್ಧತೆಯೊಂದಿಗೆ ಒಂದು ಅಶ್ವವನ್ನು ಉಳಿಸಿಬಿಟ್ಟು ಅಶ್ವಮೇಧವನ್ನು ಕೈಗೊಂಡರೆ ಪಾಂಡವರು ಕೈಗೊಂಡಿದ್ದಾರೆ. ಅವರು ಅಶ್ವಮೇಧವನ್ನು ಕೈಗೊಳ್ಳುವುದಕ್ಕೂ ನೀನಿಲ್ಲಿ ಓಡೋಡಿ ಬಂದು ಆ ವಿಷಯ ಹೇಳುವುದಕ್ಕೂ ಏನು ಸಂಬಂಧ ಇದೆ? ಸಂಬಂಧ ಉಂಟಮ್ಮ. ಏನು? ಆ ಅಶ್ವ ಊರೂರೆಲ್ಲ ಸುತ್ತಾಡಿತಂತೆ. ಊರೂರು ಸುತ್ತಾಡಿ ಈಗ ಬಂದು ನಿಂತದ್ದು ಎಲ್ಲಿ ಗೊತ್ತಾ? ಎಲ್ಲಿ? ಈ ಮಣಿಪುರಕ್ಕೆ ಬಂದು ನಿಂತಿದೆ ಅಮ್ಮ. ಪಾಂಡವರ ಮೇಧ ಅಶ್ವ ಮಣಿಪುರಕ್ಕೂ ಬಂತೆ. ಸರಿ, ಆದ್ರೆ ಅಶ್ವದ ಬೆಂಬಲಕ್ಕೆ ಬೇಕಾಗಿ ಸೇನೆಯ ನಾಯಕರಾಗಿ ಯಾರು ಬಂದ್ರಂತೆ? ಏನು ಕತೆ? ಒಬ್ಬರು ಬಂದಿದ್ದಾರೆ. ಯಾರೇ ಅಮ್ಮ? ಓ, ಆ ಕುದುರೆ ಬೆಂಗಲೆಗಾಗಿ ಬಂದಂತ ವ್ಯಕ್ತಿ ಸಾಮಾನ್ಯದವರಲ್ಲ. ಯಾರು? ನಿಮ್ಮ ಹತ್ತಿರದವರೇ. 3 ಲೋಕಕ್ಕೆ ಗಣನೆನಿಸಿಕೊಂಡಂತ ಅರ್ಜುನ ಆ ಕುದುರೆ ಬೆಂಗಾಲಿಗಾಗಿ ಬಂದಂತ ವ್ಯಕ್ತಿಯಾಗಿದ್ದಾರೆ ಅಮ್ಮ. ಅರ್ಜುನ? ಅರ್ಜುನ ಮಿತ್ರ ಕಟಕಿಯ ನುಡಿಯ ಕೇಳುತ್ತಾ, ಮಿತ್ರ ಕಟಕಿಯ ನುಡಿಯ ಕೇಳುತ್ತಾ, ಚಿತ್ತದಲ್ಲಿ ಪರಿತೋಷವನ್ನು ತಾಳುತ್ತಾ, ಚಿತ್ತದಲ್ಲಿ ಪರಿತೋಷವನ್ನು ತಾಳುತ್ತಾಗ ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಗದನ. ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ. ಗೆಳತಿ, ರಮಣ ಬೇಳೆ
ಆಗುದೇ ಎನ್ನಯ ರಮಣ ಹೇಳು, ಇನ್ನೊಮ್ಮೆ ಹೇಳು. ಪಾಂಡವರ ಸೇನಾ ನಾಯಕನಾಗಿ ಬಂದವರು ಯಾರು? ಅರ್ಜುನ. ಅರ್ಜುನ? ಸತ್ಯ. ಪಾರ್ಥರು? ಹೌದು. ಇಲ್ಲಿಗೆ ಬಂದರ? ನಿಜ. ಏನು? ಎಂತ ಮಧುರವಾದ ನುಡಿಗಳು, ಹೃದಯಕ್ಕೂ ಮನಸ್ಸಿಗೆ ಹಿತವಾದ ವಚನಗಳು. ನನ್ನ ಪಾತ್ರನು ಬಂದ ವಿಚಾರವನ್ನ ಹೇಳಿದೆಯಲ್ಲ ನೀನು? ಹೌದೇ ಇದು? ಹೌದಾ? ಸತ್ಯವೇ ಇದು? ಸತ್ಯ. ನನ್ನನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಸಟೆಯಾಡುತ್ತಿಲ್ಲವಲ್ಲ ನೀನು? ಅಂತೇಳು ನಾನು ನಿಜವಾದ ವಿಚಾರವೇ ಹೇಳಿದ್ದಮ್ಮ. ಹೆಸರು ಕಟಕಿಯಾದರೂ ನಿನ್ನ ನುಡಿ ಮಾತ್ರ ಅಂತ ನುಡಿಗಳಲ್ಲ. ನನ್ನಿನಿಯ ಪಾರ್ಥದೇವರು ಇಲ್ಲಿವರೆಗಾಗಿ ಬಂದೇ ಆಗಿದ್ರೆ ಎಷ್ಟೋ ದಿನ ಕಳೆದು ಹೋಯಿತು. ದಿನ ಅಲ್ಲ, ವರ್ಷವೇ ಸಂದೋಗಿದಲ್ವೇ. ಆವತ್ತು ನನ್ನನ್ನು ವರಿಸಿ ನನ್ನನ್ನು ಕೂಡಿ ಆಮೇಲೆ ಹಸ್ತುನಿಗೆ ತೆರಳಿದವರು ಮತ್ತೆ ಬರಲೇ ಇಲ್ಲ. ನಿತ್ಯವೂ ಅವರದೇ ನೆನಪು, ಅವರದೇ ಯೋಚನೆ. ಅವರ ಬಗ್ಗೆ ಯೋಚಿಸಿ 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 ನಾನು ಬಳಲಿ 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 ಬೆಂಡಾಗಿ ಹೋದವಳು. ಈಗ ಹಾಗಲ್ಲ. ಪಾರ್ಥರು ಈ ಮಣಿಪುರಕ್ಕೆ ಬಂದ ವಿಚಾರವನ್ನು ಹೇಳಿದಾಗ ನಾನದನ್ನು ಕೇಳಿದ ಮರುಕ್ಷಣವೇ ನನ್ನ ಮೈ ಮನೆಗಳು ನವಿಲಂತೆ ಕುಣಿಯುತ್ತಿದೆಯಮ್ಮ. ಮುದುರಿದ ಹೃದಯ ಅರಳುತ್ತಿದೆ. ಹೆಚ್ಚೇನು, ನಾನೆಲ್ಲೋ ತೇಲುತ್ತಿದ್ದೇನೆ ಎಂಬಂತ ಭಾವನೆಗಳಿಗೆ ನಾನು ಒಳಗಾಗುತ್ತಿದ್ದೇನೆ.